ಈಗ ನಾವು ನಮ್ಮ ಶಾಸಕರು ಯಶಪಾಲ್ ಸುವರ್ಣ ಅವರು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದಾರೆ, ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ, ಅನುದಾನವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ಕನ್ನಡ ಸಂಸ್ಕೃತಿ ಸಚಿವರನ್ನ ಮಾತಾಡಿದಾಗ 5 ಕಲಾ ತಂಡಗಳನ್ನ ಸರ್ಕಾರದ ವತಿಯಿಂದ ಕಳಿಸುವಂತಹದ್ದು ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. 5 ಜಾನಪದ ಕಲಾ ತಂಡಗಳು 5 ನಮಗೆ ಕೊಡುವಂತ ಒಪ್ಪಿಗೆಯನ್ನು ಮಾಡಿದ್ದಾರೆ. ಇನ್ನು ಸರ್ಕಾರದಿಂದ ಪರ್ಯಾಯಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೊಡುವಂತಹದ್ದು ಇದೆ. ಅದು ಬರಲಿಲ್ಲ, ಬರ್ತದೆ ಅಂತ ಹೇಳುವಂತ ನಿರೀಕ್ಷೆ ಇದೆ. ನಗರಸಭೆಯ ಹಣವನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲ, ನಗರಸಭೆ ಹಣವನ್ನು ಬಳಸಿಕೊಂಡು ಈಗಾಗಲೇ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಮಾಡಿದ್ದಾರೆ ನಮ್ಮ ನಗರಸಭೆ. ಇನ್ನು ಸರ್ಕಾರ ಯಾವಾಗಲೂ ಕೊಡ್ತದೆ, ಮೂಲಭೂತ ಸೌಕರ್ಯಗಳಿಗೆ ಅಂತ ಕೊಡ್ತದೆ. ಆದ್ರೂ ಇನ್ನೂ ದಿವಸ ಇರುವುದರಿಂದ ಕೊಡಬಹುದು, ಹಾಗೆ ಆಗಿದೆ. ಆದ್ರೆ ಈ ಸರ್ತಿ ನಾವು ಪರ್ಯಾಯದಲ್ಲಿ ಅವರನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ, ಬರ್ಬೋದು ಅಂತ ಅನಿಸ್ತಾ ಇದೆ ಈ ಸರ್ತಿಯ ಮಟ್ಟಿಗೆ. ಯಾಕಂದ್ರೆ ಕುತ್ತಿಗೆ ಪರ್ಯಾಯ, ವಿಶ್ವ ಪರ್ಯಾಯ, ವಿಶ್ವ ಗೀತಾ ಪರ್ಯಾಯ. ಹಾಗಾಗಿ ಮತ್ತೆ ಮುಖ್ಯಮಂತ್ರಿಗಳು ಬರುವುದು ಹೆಚ್ಚಾಗಿ ಮುಖ್ಯಮಂತ್ರಿಗಳು ಬರ್ತಾರೆ. ಹೋದ ವರ್ಷ ಕೋವಿಡ್ ಇದ್ದದ ಕಾರಣಕ್ಕೆ ಬರಲಿಲ್ಲ, ಬಿಟ್ಟರೆ ಇಲ್ಲದೆ ಎಲ್ಲ ಮುಖ್ಯಮಂತ್ರಿಗಳು ಬರ್ತಾರೆ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಬರ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೇವೆ. ನಾವಂತೂ ಪೂರ್ತಿ ಮನಸ್ಸಿನಿಂದ ಮತ್ತು ಪೂರ್ತಿಯಿಂದ ಸ್ವಾಗತ ಸಮಿತಿಯ ಲೆಕ್ಕದಲ್ಲಿ ನಾವೆಲ್ಲರೂ ಅವರನ್ನ ಬರುವಂತೆ, ಯಾಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರುವಂತ ನಿರೀಕ್ಷೆ. ಮತ್ತು ಇದು ನಾಡ ಹಬ್ಬ, ಇದು ಕೇವಲ ಒಂದು ಕೃಷ್ಣ ಮಠದ ಹಬ್ಬ ಅಲ್ಲ. ಇದು ಒಂದು ಕಾಲದಲ್ಲಿ ಮೈಸೂರು ದಸರಾ ದಸರಾದ ಜೊತೆಯಲ್ಲಿ ಇನ್ನೊಂದು ಇದ್ದದ್ದು ಇಲ್ಲಿ ಪರ್ಯಾಯ ಮಹೋತ್ಸವ. ಹಾಗಾಗಿ ಇದು ಸರ್ಕಾರ, ಸ್ಥಳೀಯ ಸಂಸ್ಥೆ ಜೊತೆಯಾಗಿ ಆಗುವಂತದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಬರಬೇಕು ಅಂತ ನಮಗೆ. ಈಗ ನಾವು ನಮ್ಮ ಶಾಸಕರು ಯಶಪಾಲ್ ಸುವರ್ಣ ಅವರು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದಾರೆ, ಉಸ್ತುವಾರಿ ಸಚಿವರು ಕೊಟ್ಟಿದ್ದಾರೆ, ಅನುದಾನವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾವು ಕನ್ನಡ ಸಂಸ್ಕೃತಿ ಸಚಿವರನ್ನ ಮಾತಾಡಿದಾಗ 5 ಕಲಾ ತಂಡಗಳನ್ನ ಸರ್ಕಾರದ ವತಿಯಿಂದ ಕಳಿಸುವಂತಹದ್ದು ಈಗಾಗಲೇ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. 5 ಜಾನಪದ ಕಲಾ ತಂಡಗಳು 5 ನಮಗೆ ಕೊಡುವಂತ ಒಪ್ಪಿಗೆಯನ್ನು ಮಾಡಿದ್ದಾರೆ. ಇನ್ನು ಸರ್ಕಾರದಿಂದ ಪರ್ಯಾಯಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕೊಡುವಂತಹದ್ದು ಇದೆ. ಅದು ಬರಲಿಲ್ಲ, ಬರ್ತದೆ ಅಂತ ಹೇಳುವಂತ ನಿರೀಕ್ಷೆ ಇದೆ. ನಗರಸಭೆಯ ಹಣವನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಲ್ಲ, ನಗರಸಭೆ ಹಣವನ್ನು ಬಳಸಿಕೊಂಡು ಈಗಾಗಲೇ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಮಾಡಿದ್ದಾರೆ ನಮ್ಮ ನಗರಸಭೆ. ಇನ್ನು ಸರ್ಕಾರ ಯಾವಾಗಲೂ ಕೊಡ್ತದೆ, ಮೂಲಭೂತ ಸೌಕರ್ಯಗಳಿಗೆ ಅಂತ ಕೊಡ್ತದೆ. ಆದ್ರೂ ಇನ್ನೂ ದಿವಸ ಇರುವುದರಿಂದ ಕೊಡಬಹುದು, ಹಾಗೆ ಆಗಿದೆ. ಆದ್ರೆ ಈ ಸರ್ತಿ ನಾವು ಪರ್ಯಾಯದಲ್ಲಿ ಅವರನ್ನ ನಿರೀಕ್ಷೆ ಮಾಡ್ತಾ ಇದ್ದೇವೆ, ಬರ್ಬೋದು ಅಂತ ಅನಿಸ್ತಾ ಇದೆ ಈ ಸರ್ತಿಯ ಮಟ್ಟಿಗೆ. ಯಾಕಂದ್ರೆ ಕುತ್ತಿಗೆ ಪರ್ಯಾಯ, ವಿಶ್ವ ಪರ್ಯಾಯ, ವಿಶ್ವ ಗೀತಾ ಪರ್ಯಾಯ. ಹಾಗಾಗಿ ಮತ್ತೆ ಮುಖ್ಯಮಂತ್ರಿಗಳು ಬರುವುದು ಹೆಚ್ಚಾಗಿ ಮುಖ್ಯಮಂತ್ರಿಗಳು ಬರ್ತಾರೆ. ಹೋದ ವರ್ಷ ಕೋವಿಡ್ ಇದ್ದದ ಕಾರಣಕ್ಕೆ ಬರಲಿಲ್ಲ, ಬಿಟ್ಟರೆ ಇಲ್ಲದೆ ಎಲ್ಲ ಮುಖ್ಯಮಂತ್ರಿಗಳು ಬರ್ತಾರೆ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವರು ಬರ್ಲಿಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೇವೆ. ನಾವಂತೂ ಪೂರ್ತಿ ಮನಸ್ಸಿನಿಂದ ಮತ್ತು ಪೂರ್ತಿಯಿಂದ ಸ್ವಾಗತ ಸಮಿತಿಯ ಲೆಕ್ಕದಲ್ಲಿ ನಾವೆಲ್ಲರೂ ಅವರನ್ನ ಬರುವಂತೆ, ಯಾಕಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಬರುವಂತ ನಿರೀಕ್ಷೆ. ಮತ್ತು ಇದು ನಾಡ ಹಬ್ಬ, ಇದು ಕೇವಲ ಒಂದು ಕೃಷ್ಣ ಮಠದ ಹಬ್ಬ ಅಲ್ಲ. ಇದು ಒಂದು ಕಾಲದಲ್ಲಿ ಮೈಸೂರು ದಸರಾದ ಜೊತೆಯಲ್ಲಿ ಇನ್ನೊಂದು ಇದ್ದದ್ದು ಇಲ್ಲಿ ಪರ್ಯಾಯ ಮಹೋತ್ಸವ. ಹಾಗಾಗಿ ಇದು ಸರ್ಕಾರ, ಸ್ಥಳೀಯ ಸಂಸ್ಥೆ ಜೊತೆಯಾಗಿ ಆಗುವಂತದ್ದು. ಹಾಗಾಗಿ ಮುಖ್ಯಮಂತ್ರಿಗಳು ಬರಬೇಕು ಅಂತ ನಮಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.